ಹಲೋ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್. ಸೊ ಇವತ್ತು ನಾವು ಅಶೋಕ್ ನಗರಲ್ಲಿರೋ ಬಾಬ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಟ್ ಎಕ್ಸ್ಪೀರಿಯನ್ಸ್ ವಿತ್ ಯು ಪೀಪಲ್. ಸೊ ಯಾವ ಕಡೆಯಿಂದ ಹೋಗ್ತಾ ಇದ್ದೀವಿ ಅಂತ ನೋಡಿದ್ರೆ, ಸ್ಯಾಟ್ಲೈಟ್ ಫ್ಲೈಓವರಿಂದ ಹಾಗೇ ಬಂದು ಸೊ ಎಸ್ ಪಿ ರೋಡ್ ಕನೆಕ್ಟ್ ಆಗುತ್ತಲ್ಲ, ಸೊ ಆ ರೂಟಿಂದ ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಏನಕ್ಕೆ ನಾನು ವಿತ್ ರೂಟ್ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರಿಗೆ ರೂಟ್ ಕನ್ಫ್ಯೂಷನ್ ಇರ್ಬೋದು. ಸೊ ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಆದಷ್ಟು ರೂಟ್ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಎಸ್ ಪಿ ರೋಡಿಂದ ಹಾಗೆ ಅಲ್ಲಿ ಎಸ್ ಪಿ ರೋಡ್ ಸಿಗ್ನಲ್ಲಿಂದ ನಾವು ಅಲ್ಲಿ ಲೆಫ್ಟ್ ತೊಗೊಂಡು ಹೋಗ್ತೀವಿ. ಓಕೆ, ಲ್ಯಾಂಡ್ಫೋರ್ಡ್ ರೋಡ್ ಇದೆಯಲ್ಲ, ಸೊ ಟುವರ್ಡ್ಸ್ ದಟ್ ರೋಡ್. ಸೊ ಲ್ಯಾಂಡ್ಫೋರ್ಡ್ ರೋಡಲ್ಲಿ ಕನೆಕ್ಟ್ ಆಗೋಣ. ಸೊ ಆದಷ್ಟು ಬೇಗ ಲ್ಯಾಂಡ್ಫೋರ್ಡ್ ರೋಡ್ಗೆ ಹೋಗೋಣ ಅಂತ ನೋಡೋ ಅಷ್ಟರಲ್ಲಿ ಎಸ್ ಪಿ ರೋಡಿಂದ ಸೊ ಕನೆಕ್ಟ್ ಆಗುವ ಸಿಗ್ನಲ್ ಇರುತ್ತಲ್ಲ, ಅಲ್ಲಿ ಫುಲ್ಲು ಟ್ರಾಫಿಕ್ಕು. ಸೊ ಹೆಂಗೋ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಂಡು ಲ್ಯಾಂಡ್ಫೋರ್ಡ್ ರೋಡ್ ಟುವರ್ಡ್ಸ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ಫ್ಲೈಓವರ್ ಬರುತ್ತೆ. ಸೊ ಆ್ಯಕ್ಚುಲಿ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಫ್ಲೈಓವರ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್. ಯಾಕೆ ಅಂದರೆ ಆ ಫ್ಲೈಓವರ್ ಮೇಲೆ ಒಂದು ಸೀಕ್ರೆಟ್ ಇದೆ. ಸೀಕ್ರೆಟ್ ಅನ್ನೋಕ್ಕಿಂತ ನನ್ನ ಫೇವ್ರೆಟ್ ಸ್ಪಾಟ್ ಒಂದಿದೆ, ಅದು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ನಿಮಗೂ ಆ ವ್ಯೂ ಫೇವ್ರೆಟ್ಟು, ನಿಮಗೂ ಆ ಫ್ಲೈಓವರ್ ಮೇಲೆ ಹೋದಾಗ ಆ ಥರ ಫೀಲಿಂಗ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಸೊ ಅದೇನಂತ ಹೇಳ್ತೀನಿ ಬನ್ನಿ. ಸೊ ಫೇವ್ರೆಟ್ ಸ್ಪಾಟ್, ವಿ ಆರ್ ಟುವರ್ಡ್ಸ್ ದಿಸ್ ಫೇವ್ರೆಟ್ ಸ್ಪಾಟ್. ನೋಡಿ, ಸೊ ಇಲ್ಲಿಂದ ಲೆಫ್ಟಿಗೆ ನೋಡಿ, ಹಾಗೆ ಲೆಫ್ಟಲ್ಲಿ ಆ ವ್ಯೂ ಇರುತ್ತಲ್ಲ, ಲೆಫ್ಟು ಮತ್ತು ರೈಟು, ಅಮ್ಮ ಹೆವಿ ರಾಯಲ್ ಆಗಿರುತ್ತೆ. ನನಗೆ ಡೈಲಿ ಆಫೀಸ್ಗೆ ಹೋದಾಗ ಆ ವ್ಯೂ ನೋಡೋದೇ ಚೆಂದ. ಸೊ ನಾನಂತೂ ಈ ಫ್ಲೈಓವರ್ ಮೇಲೆ ಟ್ರಾವೆಲ್ ಮಾಡಿದಾಗ ತುಂಬ ಎಂಜಾಯ್ ಮಾಡ್ತೀನಿ. ನಂಗೆ ಆ ವ್ಯೂ ನೋಡಿಬಿಟ್ಟು ಹೋಗೋದು ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಇರುತ್ತೆ. ಸೊ ನೋಡಿ, ಲೆಫ್ಟ್ ಸೈಡಲ್ಲಿ ನಂಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾಯಿದ್ದೀನಿ. ಸೊ ದಿಸ್ ಒನ್ ಆ್ಯಂಡ್ ರೈಟ್ ಸೈಡಲ್ಲಿ ನೋಡಿದ್ರೆ ಫುಲ್ಲು ಕಾರ್ಸು. ಸೊ ಈ ವ್ಯೂ ಅಂತೂ ಆ ಫ್ಲೈಓವರ್ ಮೇಲೆ ಟ್ರಾವೆಲ್ ಮಾಡಿದ್ರೆ ಗೊತ್ತಾಗುತ್ತೆ, ಫುಲ್ಲು ಸೂಪರ್ವಾಗಿರುತ್ತೆ. ನನಗಂತೂ ಹೆವಿ ಇಷ್ಟ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಫ್ಲೈಓವರ್. ಓಕೆ, ಸೊ ಬನ್ನಿ ಹಾಗೆ ರೆಸಿಡೆನ್ಸಿ ರೋಡ್ ಕಡೆ ಹೋಗಿ ಅಶೋಕ್ ನಗರ್ ಕನೆಕ್ಟ್ ಆಗ್ತೀವಿ. ಓಕೆ, ಇನ್ನೊಂದು ವಿಷಯ ಶೇರ್ ಮಾಡಬೇಕು ಅಂತಿದ್ದೆ. ಇಲ್ಲಿ ನೋಡಿ, ಸೊ ಇದು ಬಂದುಬಿಟ್ಟು ರೆಸಿಡೆನ್ಸಿ ರೋಡ್ ಡೆಕ್ಯಾಥ್ಲಾನ್ ಇರುತ್ತಲ್ಲ, ಅಲ್ಲಿ ಇದೊಂದು ಸ್ಪಾಟ್ ಇದೆ. ನೀವು ಪ್ರಾಪರಾಗಿ ನೋಡಿ, ನಾನು ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲೇನು ಹಾಕಿದ್ದಾರೆ ಅಂದರೆ, ದ ಗ್ರೇಟ್ ವಾರ್ ಈಸ್ಟ್ ಆಫ್ರಿಕಾ ಆ್ಯಂಡ್ ದ ಇಯರು ಹಾಕಿದ್ದಾರೆ, ಇಯರು ಮೆನ್ಷನ್ ಮಾಡಿದ್ದಾರೆ, 1914 to 1918 ಅಂತ. ಸೊ 1914 to 18 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಸ್ಪಾಟ್ ನೋಡಿದಾಗ ನಂಗೆ ಒಳ್ಳೆ ಗೂಸ್ ಬಂಪ್ಸ್ ಆಗುತ್ತೆ. ಇದೇನು ಆ ಇಯರಲ್ಲಿ ಕಟ್ಸಿದ್ದ ಇದು? ಸೊ ಗ್ರೇಟ್ ವಾರ್ ಏನೋ ಆದಾಗ ಕಟ್ಸಿರ್ಬೋದು ಅಂತ. ನೋಡಿ, ಡೆಕಾಥ್ಲಾನಿಂದ ಆಪೋಸಿಟಲ್ಲೇ ಇದೆ ಅದು. ಸೊ ನೀವು ಹೋದಾಗ ಖಂಡಿತ ಆ ಸ್ಪಾಟ್ನ ನೋಟಿಸ್ ಮಾಡಿ. ಸೊ ನಾವು ಬಾಬ್ಸ್ ರೀಚ್ ಆದ್ವಿ. ಆ್ಯಕ್ಚುಲಿ ಅಶೋಕ್ ನಗರ್ ಬಾಬ್ಸ್ ಹತ್ರ ಪಾರ್ಕಿಂಗ್ ಇಲ್ಲ, ಸ್ವಲ್ಪ 200-300 ಮೀಟರ್ಸಲ್ಲಿ ಇದೆ. ಸೊ ಅಲ್ಲಿ ಪಾರ್ಕ್ ಮಾಡ್ಕೋಬೋದು. ಓಕೆ, ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ದಿಸ್ ಈಸ್ ದ ಬಾಬ್ಸ್ ಅಶೋಕ್ ನಗರ್ ಬ್ರ್ಯಾಂಚ್. ಓಕೆ, ಸೊ ನನಗೆ ಈ ಜೆ ಪಿ ನಗರ್ ಬ್ರ್ಯಾಂಚ್ಗಿಂತ ಇದು ಇಷ್ಟ ಆಯಿತು. ಜೆ ಪಿ ನಗರ್ ಬ್ರ್ಯಾಂಚಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ಅಲ್ಲಿಗಿಂತ ಇಲ್ಲಿ ಆ್ಯಂಬಿಯನ್ಸು ಎಲ್ಲ ತುಂಬ ಇಷ್ಟ ಆಯಿತು. ಸೊ ಫುಡ್ ರಿವ್ಯೂ ಕೊಡ್ತೀನಿ. ಆ್ಯಂಬಿಯನ್ಸ್ ಎಲ್ಲ ನೋಡಿದ್ರಲ್ಲ, ನಿಮ್ಮ ಥರನೇ ನನಗೂ ಆ್ಯಂಬಿಯನ್ಸ್ ತುಂಬ ಇಷ್ಟ ಆಯಿತು. ಓಕೆ, ಬನ್ನಿ ಒಳಗಡೆ ತೋರಿಸ್ತೀನಿ. ಇಲ್ಲಿ ಆ್ಯಕ್ಚುಲಿ ವ್ಯೂ ಚೆನ್ನಾಗಿತ್ತು, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಇಲ್ಲೂ ಸೀಟ್ಸ್ ಇದೆ, ಬೇಕಂದರೆ ಯು ಕ್ಯಾನ್ ಸಿಟ್ ದೇರ್ ಆಲ್ಸೋ. ಬಟ್ ನಾವು ಓಪನ್ ಏರಲ್ಲಿ, ನ್ಯಾಚುರಲ್ ಏರಲ್ಲಿ ಇರೋಣ, ಅಲ್ಲಿ ಸೀಟೆಡ್ ಆಗೋಣ ಅಂದ್ಬಿಟ್ಟು ಸೊ ವಿ ಜಸ್ಟ್ ಚೂಸ್ ಹಿಯರ್. ಅಲ್ಲಿ ನಾವು ಕ್ರಿಸ್ಪಿ ಚಿಕನ್ ಟ್ರೈ ಮಾಡಿದ್ವಿ. ಸೊ ಆ್ಯಕ್ಚುಲಿ ಚೆನ್ನಾಗಿತ್ತು. ಇದು ನನ್ನ ಫೇವ್ರೆಟ್ಟು ಕ್ಯಾನ್ಬೆರಿ. ಸೊ ಕ್ಯಾನ್ಬೆರಿ ಸಾಫ್ಟ್ ಡ್ರಿಂಕ್, ಆಮೇಲೆ ಕ್ರಿಸ್ಪಿ ಚಿಕನ್ ನಾನು ಟ್ರೈ ಮಾಡಿದೆ. ಆ್ಯಕ್ಚುಲಿ ಜೆ ಪಿ ನಗರ್ಗಿಂತ ಇಲ್ಲಿ ಟೇಸ್ಟ್ ಚೆನ್ನಾಗಿತ್ತು. ನನಗೆ ಇಲ್ಲಿ ಆ್ಯಂಬಿಯನ್ಸ್ ಪ್ಲಸ್ ಫುಡ್ ಟೇಸ್ಟ್ ಎಲ್ಲ ಹೆವಿ ಇಷ್ಟ ಆಯಿತು. ಸೊ ನಾವಿಲ್ಲಿ ವೆರೈಟೀಸ್ ಆಫ್ ಚಿಕನ್ ಆ್ಯಂಡ್ ಆಲ್ಸೋ ಮಟನ್ ಡ್ರೈ ಇತ್ತು, ಸೊ ಅದು ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ಎಲ್ಲನೂ ಟೇಸ್ಟ್ ಸೂಪರ್ವಾಗಿತ್ತು, ನಂಗೆ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಅಶೋಕ್ ನಗರ್ ಬಾಬ್ಸಲ್ಲಿ ಸೂಪರಾಗಿತ್ತು ಟೇಸ್ಟು. ಆಮೇಲೆ ಇದು ಆನಿಯನ್ ಪಕೋಡ. ಸೊ ದಿಸ್ ಈಸ್ ಆ್ಯಕ್ಚುಲಿ ಸಿಗ್ನೇಚರ್ ಫುಡ್ಡು. ಅಂದರೆ ಆನಿಯನ್ ಪಕೋಡ ವಿಲ್ ಬಿ ಗುಡ್ ಅಟ್ ಬಾಬ್ಸ್ ಅಂತ. ಸೊ ಯೂಶ್ವಲಿ
ಅದು ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಮಿರರ್ ಸೆಲ್ಫಿ ತೊಗೊಳ್ಳೋಣ ಅಂತ ಐ ಜಸ್ಟ್ ವೆಂಟ್ ಇನ್ಸೈಡ್. ನೋಡಿ, ಆ್ಯಕ್ಚುಲಿ ಅಲ್ಲೂ ಆ್ಯಂಬಿಯನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ನಾವು ಡೆಸರ್ಟ್ ಟ್ರೈ ಮಾಡಿದ್ವಿ. ಇದು ಬಂದ್ಬಿಟ್ಟು ಫಿಲ್ಟರ್ ಕಾಫಿ ಚೀಸ್ ಕೇಕ್ ಅಂತ. ಸೊ ಇಟ್ ವಾಸ್ ಟೂ ಗುಡ್ ಆ್ಯಕ್ಚುಲಿ. ದೆನ್ ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ವಿಧಾನಸೌಧ ಕಡೆಯಿಂದ ಒಂದು ರೌಂಡ್ ನೋಡಿಕೊಂಡು, ಆ್ಯಕ್ಚುಲಿ ವಿಧಾನಸೌಧಗೆ ನಾನೊಂದು ನೇಮ್ ಇಟ್ಟಿದ್ದೀನಿ, ಏನು ಗೊತ್ತಾ, ಬ್ಯೂಟಿ ಆಫ್ ಬ್ಯಾಂಗ್ಳೂರ್ ಅಂತ. ನನಗೆ ವಿಧಾನಸೌಧ ಕಡೆಯಿಂದ ಹೋದಾಗ ಐ ಫೀಲ್ ಸೋ ಪ್ರೌಡ್. ನನಗೆ ತುಂಬ ಇಷ್ಟ. ವಿಧಾನಸೌಧ ರೋಡಲ್ಲಿ ಹೋದರೆ ನಾನು ವಿಧಾನಸೌಧ ಬಿಟ್ಟರೆ ಏನೂ ನೋಡೋಲ್ಲ. ನನಗೆ ಹೆವಿ ಇಷ್ಟ. ಇನ್ನು ನೈಟ್ ಟೈಮ್ ಹೋದರೆ ಅಂತೂ ಆ ಲೈಟಿಂಗ್ಸು ಸಕ್ಕತ್ತಾಗಿರುತ್ತೆ. ನಾನು ಬ್ಯೂಟಿ ಆಫ್ ಬ್ಯಾಂಗ್ಳೂರ್ ಅಂತಲೇ ವಿಧಾನಸೌಧಗೆ ಹೇಳೋದು. ಆಮೇಲೆ ಆ ರೋಡಲ್ಲಿ ಹೋದಾಗ ವಿಧಾನಸೌಧ ವ್ಯೂನ ಮಿಸ್ ಮಾಡೋದೇ ಇಲ್ಲ. ಆ್ಯಂಡ್ ಇನ್ನೊಂದು ವಿಷಯ, ಟೌನ್ ಹಾಲ್ ಹತ್ರ ಅಂಬಾರಿ ಅಂತ ಒಂದು ಬಸ್ ಇದೆ. ಅದು ನಿಮಗೆಲ್ಲ ಗೊತ್ತಿರ್ಬೋದು, ಬಟ್ ಅದು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅಂಬಾರಿ ಬಸ್ನು ಒಂದು ಸತಿ ಟ್ರೈ ಮಾಡಿ ನಿಮಗೆ ನಾನು ಅದರ ವೀಡಿಯೋನು ಹಾಕ್ತೀನಿ ವ್ಲಾಗ್ ಥರ. ಸೊ ದ್ಯಾಟ್ ಯು ವಿಲ್ ಆಲ್ಸೋ ಗೆಟ್ ಐಡಿಯಾ. ನೀವು ಹೋಗಿ ಟ್ರೈ ಮಾಡ್ಬೋದು. ಸೊ ಅಲ್ಲಿದೆಯಲ್ಲ, ಅದೇ ಖಂಡಿತ ಒಂದು ಟೈಮ್ ಅದು ಟ್ರೈ ಮಾಡಿ ನಿಮಗೆ ರಿವ್ಯೂ ಹಾಕ್ತೀನಿ. ಅಂಬಾರಿ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಶೇರ್ಡ್ ಸೂನ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನಿಮ್ಗೆ ಹೇಳಿದ್ನಲ್ಲ ಎಸ್ಟರ್ಡೇ ವೀಡಿಯೋ ಅಲ್ಲಿ, ಸೊ ನನ್ನ ಬರ್ಡೇ ಪರವಾಗಿ ನಾವು ಬಾಬ್ಸ್ ಹೋಗ್ತಾ ಇದ್ದೀವಿ ಅಂತ. ಇದು ಒಂದು ಸ್ಪೆಷಲ್ ಪರ್ಸನ್ ನನಗೋಸ್ಕರ ನನ್ನ ಬರ್ಡೇಗೆ ಕೊಟ್ಟಿರೋ ಗಿಫ್ಟು. ಸೊ ಐ ವಾಂಟೆಡ್ ಟು ಅನ್ಬಾಕ್ಸ್ ದ್ಯಾಟ್ ಆಲ್ಸೋ. ಸೊ ನೋಡಿ ಏನು ಅಂತ. ಆ್ಯಕ್ಚುಲಿ ನನಗಂತೂ ಈ ಗಿಫ್ಟು ಹೆವಿ ಇಷ್ಟ ಆಯಿತು. ಅದರಲ್ಲಿದ್ದಿದ್ದ ಮೆಸೇಜಸ್ಸು, ಸೊ ಸ್ಪೆಷಲ್ ಮೆಸೇಜಸ್ ಆ್ಯಂಡ್ ಎಲ್ಲ ಹೆವಿ ಇಷ್ಟ ಆಯಿತು. ಆ್ಯಂಡ್ ಇಟ್ ಈಸ್ ಅ ಚೈನ್. ನನಗಂತೂ ಹೆವಿ ಇಷ್ಟ ಆಯಿತು. ಇಫ್ ಯು ಸಿ ಇಟ್ಸ್ ಡಾಲರ್ ಬಂದುಬಿಟ್ಟು ಇನ್ಫಿನಿಟಿ, ಸೊ ಫಾರ್ ಎವರ್ ನೆವರ್ ಎಂಡಿಂಗ್ ಅಂತ. ಐ ಲವ್ಡ್ ಇಟ್ ವೆರಿ ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್ ಸ್ಪೆಷಲ್ ಪರ್ಸನ್. ಆ್ಯಂಡ್ ಅದರ ಜೊತೆ ಸ್ಪೆಷಲ್ ಮೆಸೇಜಸ್, ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಇತ್ತು. ಸೊ ಲೆಟ್ ಮೀ ಓಪನ್ ದ್ಯಾಟ್ ಆ್ಯಸ್ ವೆಲ್. ಅಲ್ಲಿದ್ದಿದ್ದ ಮೆಸೇಜ್ ನೋಡಿ ಹೆವಿ ಶಾಕ್ ಆದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದು ಓದಿ ತುಂಬ ಖುಷಿಯಾದೆ. ಸಚ್ ಅ ವಂಡರ್ಫುಲ್ ಸರ್ಪ್ರೈಸ್. ಸೊ ಇವಾಗ ನಾನು ಬಾಬ್ಸಲ್ಲಿ ಮಾಡಿರೋ ಸ್ವಲ್ಪ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ. ನೋಡಿ, ನಿಮಗೂ ಇಷ್ಟ ಆಗುತ್ತೆ ಖಂಡಿತ. ನೀವು ಅಲ್ಲಿ ಹೋದಾಗ ಟ್ರೈ ಮಾಡಿ ಈ ಥರ ಫೋಟೋಸ್ ಎಲ್ಲ. ಸೊ ಆ್ಯಕ್ಚುಲಿ ಸೂಪರ್ಬಾಗಿ ಬರುತ್ತೆ. ನೀವೇ ನೋಡಿ ಯಾವ ಥರ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ದೀವಿ. ಸೊ ಇಲ್ಲೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಒಳಗಡೆ ಆ್ಯಕ್ಚುಲಿ ನಾವು ತಿನ್ನುವಾಗ ಕ್ಲಿಕ್ ಮಾಡಿರೋದು. ಸೊ ಇದು ಆ್ಯಕ್ಚುಲಿ ಸುಮ್ಮನೆ ನೋಡಿ ಸ್ಮೈಲ್ ಮಾಡ್ತಿದ್ದಾಗ ಕ್ಯಾಂಡಿಡು. ಸೊ ಇದು ಬಂದುಬಿಟ್ಟು ಬಾಬ್ಸಲ್ಲ, ರೆಡಿಯಾಗಿ ಹೊರಡುವಾಗ ಕ್ಲಿಕ್ ಮಾಡಿರೋ ಪಿಕ್ಕು. ಆ್ಯಂಡ್ ಅಗೇನ್ ಇದು ಬಾಬ್ಸ್ದೆ. ದಟ್ಸ್ ಇಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್. ಇದೇ ಥರ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಬ್ಯೂಟಿಫುಲ್ ವಿಡಿಯೋಸ್ ಆರ್ ವೇಟಿಂಗ್ ಫಾರ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.